ಹಸಿರು ಹೊಲಗಳು, ಪುರಾತನ ಶ್ರೀ ಕಲ್ಮೇಶ್ವರ ದೇವಸ್ಥಾನ ಮತ್ತು ಗ್ರಾಮೀಣ ಜೀವನದ ನೈಜ ಸೌಂದರ್ಯ. ಇದು ಧಾರವಾಡ ಜಿಲ್ಲೆ ಶಿರ್ಕೋಳ ಗ್ರಾಮ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ DK ಬ್ಲಾಗರ್. ಇವತ್ತ ನಮ್ಮ ಧಾರವಾಡದ ಶಿರ್ಕೋಳ ಗ್ರಾಮವನ್ನ ಈ ಒಂದು ವಿಡಿಯೋದಾಗ ತೋರಿಸ್ತೀವಿ ಮತ್ತು ಆ ಗ್ರಾಮದ ಬಗ್ಗೆ ಕೂಡ ಈ ಒಂದು ವಿಡಿಯೋದಾಗ ಹೇಳ್ತೀನಿ ಅಂತ. ನೀವು ಕೂಡ ಅಲ್ಲಿ ವಿಸಿಟ್ ಮಾಡಬಹುದು. ಲೊಕೇಶನ್ ಡಿಸ್ಕ್ರಿಪ್ಷನ್ ಇದೆ, ಒಂದ್ಸಾರಿ ವಿಸಿಟ್ ಮಾಡಿ. ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಶಿರ್ಕೋಳ ಗ್ರಾಮ ಧಾರವಾಡ ಜಿಲ್ಲೆ ಐತಿಹಾಸಿಕ ಮತ್ತು ಕೃಷಿ ಸಂಪನ್ನ ಗ್ರಾಮವಾಗಿದೆ. ಇಂದು ನಾವು ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಶಿರ್ಕೋಳ ಗ್ರಾಮಕ್ಕೆ ಭೇಟಿ ನೀಡುತ್ತಿದ್ದೇವೆ. ಹಸಿರು ಹೊಲಗಳು, ಶಾಂತ ವಾತಾವರಣ, ಕೃಷಿ ಪರಂಪರೆ ಮತ್ತು ಪುರಾತನ ದೇವಾಲಯಗಳಿಗೆ ಹೆಸರುವಾಸಿಯಾಗಿದೆ. ಈ ಗ್ರಾಮ ಉತ್ತರ ಕರ್ನಾಟಕದ ಸುಂದರ ಹಳ್ಳಿಗಳಲ್ಲಿ ಒಂದಾಗಿದೆ. ಶಿರ್ಕೋಳ ಗ್ರಾಮದ ಪರಿಚಯವನ್ನು ನೋಡಿದರೆ, ಶಿರ್ಕೋಳ ಗ್ರಾಮವು ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನಲ್ಲಿದೆ. ಈ ಗ್ರಾಮದಲ್ಲಿ ಕೃಷಿ ಪ್ರಮುಖ ಜೀವನಾಧಾರವಾಗಿದೆ. ಗ್ರಾಮೀಣ ಸಂಸ್ಕೃತಿ ಮತ್ತು ಒಗ್ಗಟ್ಟಿನ ಜೀವನ ಶೈಲಿ ಇಂದಿಗೂ ಉಳಿಸಿಕೊಂಡು ಬಂದಿದೆ. ಕೃಷಿಯ ವೈಭವವನ್ನು ನೋಡಿದರೆ, ಶಿರ್ಕೋಳದ ರೈತರು ಮುಖ್ಯವಾಗಿ ಕಡಲೆಕಾಯಿ, ಈರುಳ್ಳಿ, ಜೋಳ, ವಿವಿಧ ರೀತಿಯ ಬೆಳೆಗಳನ್ನು ಬೆಳೆಯುತ್ತಾರೆ. ಮಳೆ ಆಧಾರಿತ ಕೃಷಿ ಜೊತೆಗೆ ಕೆಲವು ಪ್ರದೇಶಗಳಲ್ಲಿ ನೀರಾವರಿ ವ್ಯವಸ್ಥೆ ಕೂಡ ಇದೆ. ವರ್ಷದ ವಿವಿಧ ಋತುಗಳಲ್ಲಿ ಹೆಸರಿನಿಂದ ಕಂಗೊಳಿಸುವ ಹೊಲಗಳು ಗ್ರಾಮದ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಒಂದು ಬೆಳೆ ಬೆಳೆಯಲು ರೈತನಿಗೆ ತಿಂಗಳುಗಟ್ಟಲೆ ಶ್ರಮ ಪಡುತ್ತಾನೆ. ಆದರೆ ಕೊಯ್ಲು ಮಾಡುವ ಸಮಯ ಬಂದಾಗ ಪ್ರತಿ ಗಂಟೆಯೂ ತುಂಬಾ ಮುಖ್ಯ. ಅಲ್ಲಿ ರೈತನಿಗೆ ಜೊತೆ ಆಗುವುದು ನ್ಯೂ ಹಾಲೆಂಡ್ ಹಾರ್ವೆಸ್ಟರ್ TC 530. 131 HP ಶಕ್ತಿ, 15 ಅಡಿ ವೈಡ್ ಕಟಿಂಗ್, ಆರಾಮದಾಯಕ AC ಕ್ಯಾಬಿನ್ ಮತ್ತು ವೇಗವಾದ ಕೊಯ್ಲು. ಇದರ ಗುರಿ ಕೇವಲ ಬೆಳೆ ಕತ್ತರಿಸುವುದಲ್ಲ, ರೈತನ ಸಮಯ ಉಳಿಸುವುದು, ಖರ್ಚು ಕಡಿಮೆ ಮಾಡುವುದು ಮತ್ತು ಲಾಭ ಹೆಚ್ಚಿಸುವುದು. ನಿಮ್ಮ ಹೊಲದಲ್ಲಿ ಈ ಯಂತ್ರ ಕೆಲಸ ಮಾಡಿದರೆ ಕೊಯ್ಲು ವೇಗವಾಗಿ ಮುಗಿಯುತ್ತದೆ, ರೈತನ ಮುಖದಲ್ಲಿ ನಗು ಮೂಡುತ್ತದೆ. ಇದು ನ್ಯೂ ಹಾಲೆಂಡ್ ಹಾರ್ವೆಸ್ಟರ್ TC 530. ದೂರದಂಗ ಕಟ್ಬಿಡ್ರಿ. ಆಯ್ತಲ್ಲ ನೀವು ಆ ಟೈಮ್ದಾಗ ಹೆಸರು ಬಂದಾಗ ಹಾಯ್ರಿ ಅರೆ ಊರಿಗೆ ಬರ್ರಿ. ಕೊಟ್ರೆ ನಮ್ಮ ಬರತ್ತಂದ್ರೆ ನಮ್ಮ ಯಾಕಡೆ ಹಾಕೊಂಡ್ ಕಡೆಕಾಗಾರ. ಹೌದಲ್ಲ? ಕೃಷಿಯ ವೈಭವವನ್ನು ನೋಡಿದರೆ, ಶಿರ್ಕೋಳದ ರೈತರು ಮುಖ್ಯವಾಗಿ ಕಡಲೆಕಾಯಿ, ಈರುಳ್ಳಿ, ಜೋಳ, ವಿವಿಧ ರೀತಿಯ ಬೆಳೆಗಳನ್ನು ಬೆಳೆಯುತ್ತಾರೆ. ಮಳೆ ಆಧಾರಿತ ಕೃಷಿ ಜೊತೆಗೆ ಕೆಲವು ಪ್ರದೇಶಗಳಲ್ಲಿ ನೀರಾವರಿ ವ್ಯವಸ್ಥೆ ಕೂಡ ಇದೆ. ವರ್ಷದ ವಿವಿಧ ಋತುಗಳಲ್ಲಿ ಹೆಸರಿನಿಂದ ಕಂಗೊಳಿಸುವ ಹೊಲಗಳು ಗ್ರಾಮದ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಶ್ರೀ ಕಲ್ಮೇಶ್ವರ ದೇವಸ್ಥಾನ ಗ್ರಾಮದ ಪ್ರಮುಖ ಆಕರ್ಷಣೆಯಾಗಿದೆ. ಶ್ರೀ ಕಲ್ಮೇಶ್ವರ ದೇವಸ್ಥಾನ ಧಾರ್ಮಿಕವಾಗಿ ಬಹಳ ಮಹತ್ವ ಹೊಂದಿದೆ. ವಿಶೇಷ ದಿನಗಳಲ್ಲಿ ಇಲ್ಲಿ ಅನೇಕ ಭಕ್ತರು ಆಗಮಿಸಿ ದೇವರ ಆಶೀರ್ವಾದವನ್ನು ಪಡೆಯುತ್ತಾರೆ. ಗ್ರಾಮದ ಜೀವನ. ಈ ಗ್ರಾಮದಲ್ಲಿ ಜನರು ಪರಸ್ಪರ ಸಹಕಾರ ಮತ್ತು ಸಂಪ್ರದಾಯಗಳನ್ನು ಗೌರವಿಸುತ್ತಾ ಬದುಕುತ್ತಿದ್ದಾರೆ. ಹಬ್ಬಗಳು, ಜಾತ್ರೆಗಳು ಮತ್ತು ಗ್ರಾಮೀಣ ಆಚರಣೆಗಳು ಇಲ್ಲಿ ಸಂಸ್ಕೃತಿಯನ್ನು ವಿಶೇಷತೆವಾಗಿಸಿದೆ. ಸಂಪರ್ಕವನ್ನು ನೋಡಿದರೆ, ಶಿರ್ಕೋಳ ಗ್ರಾಮಕ್ಕೆ ಧಾರವಾಡ ಮತ್ತು ನವಲಗುಂದದಿಂದ ಉತ್ತಮ ರಸ್ತೆ ಸಂಪರ್ಕವಿದೆ. ಸರ್ಕಾರಿ ಖಾಸಗಿ ಬಸ್ ಸೇವೆಗಳು ಲಭ್ಯವಿದ್ದು ಗ್ರಾಮಕ್ಕೆ ತಲುಪುವುದು ಸುಲಭವಾಗಿದೆ. ಕೊನೆಯದಾಗಿ, ಪ್ರಕೃತಿ, ಕೃಷಿ, ಸಂಸ್ಕೃತಿ ಮತ್ತು ಧಾರ್ಮಿಕ ಪರಂಪರೆ ಈ ನಾಲ್ಕು ಒಂದೇ ಸ್ಥಳದಲ್ಲಿ ಕಾಣಬೇಕೆಂದರೆ ಶಿರ್ಕೋಳ ಗ್ರಾಮ ಉತ್ತಮ ಉದಾಹರಣೆಯಾಗಿದೆ. ಗ್ರಾಮೀಣ ಕರ್ನಾಟಕದ ದೃಶ್ಯ ಸೌಂದರ್ಯವನ್ನು ಅನುಭವಿಸಲು ಈ ಗ್ರಾಮ ಖಂಡಿತವಾಗಿ ಭೇಟಿ ನೀಡುವಂತಹ ಸ್ಥಳವಾಗಿದೆ.
ಮತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಪ್ಲೇಸ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.